ಟೋಟಲ್ ಮಾರಾಟ ಆಗ್ತಾ ಇರೋದು 3,38,000. ಇನ್ನು ಉಳಿಕೆ ನಮ್ಮಲ್ಲಿ 9,40,000 ಉಳಿಕೆ ಹಾಲು ಉಳಿಯುತ್ತೆ. ಈಗ ಒಂದು ತಿಂಗಳಿಗೆ 9 ಕೋಟಿ ನಷ್ಟ ಬರುತ್ತೆ. ಒಂದು ತಿಂಗಳಿಗೆ 9 ಕೋಟಿ ರೂಪಾಯಿ. ಈಗಿನ 4 ರೂಪಾಯಿ ರೇಟ್ ಜಾಸ್ತಿ ಮಾಡಿದರೆ ಒಂದು ತಿಂಗಳಿಗೆ 9 ಕೋಟಿ ರೂಪಾಯಿ ಈ ಒಕ್ಕೂಟಕ್ಕೆ ನಷ್ಟ ಬರುತ್ತೆ. ಅದೇ ರೀತಿ ಬೇರೆ ಒಕ್ಕೂಟಗಳಿಗೆ ಎಷ್ಟು ನಷ್ಟ ಬರುತ್ತೆ ಅನ್ನೋದನ್ನ KMF ತಿಳಿಸ್ಬೇಕಾಗುತ್ತೆ ಸಾರ್ವಜನಿಕವಾಗಿ. ಒಂದು ಸಂಸ್ಥೆನ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಕಟ್ಟಿರೋದನ್ನ ಉಳಿಸ್ಕೋಬೇಕಾಗುತ್ತೆ ನಾವು. KMF ಕೇಳ್ತೀನಿ, ನಷ್ಟ ಆದರೆ ಯಾರು ಜವಾಬ್ದಾರಿ? ಆ ಜವಾಬ್ದಾರಿನ KMF ಹೊರುತ್ತೋ ಸರ್ಕಾರ ಹೊರುತ್ತೋ ಅದು ಯಾರು ಜವಾಬ್ದಾರಿ? ಇದನ್ನು ಹಾಲು ರೇಟ್ ಜಾಸ್ತಿ ಮಾಡಿ ಅಂತ ಯಾರು ಕೇಳಿದರು? ಹಾಲು ರೇಟ್ ಜಾಸ್ತಿ ಮಾಡಿ ಅಂತ ಯಾರು ಕೇಳಿದರು? ಇಲ್ಲ, ಒಂದು ತಿಂಗಳಿಗೆ 9 ಕೋಟಿ ಲಾಸ್ ಮಾಡ್ಕೊಂಡು ಮಾಡಿ ಅಂದರೆ ಎಷ್ಟು ದಿನ ಮಾಡ್ಬೋದು? ಇದೇ ರೀತಿ 10 ತಿಂಗಳು ಮಾಡಿದರೆ 90 ಕೋಟಿ ಲಾಸ್ ಆಗುತ್ತೆ. 12 ತಿಂಗಳು ಮಾಡಿದರೆ 108 ಕೋಟಿ ಲಾಸ್ ಆಗುತ್ತೆ. ಇದನ್ನು ಅವತ್ತು ಮುಖ್ಯಮಂತ್ರಿಗಳು ಸಭೆಯಲ್ಲೂ ನಾನು ಹೇಳಿದ್ದ ನಮ್ಮ MDಯರು ತಿಳಿಸಿದರು. ಅವರು ಬರೀ 3 ರೂಪಾಯಿ ಮಾತ್ರ ಜಾಸ್ತಿ ಮಾಡೋಣ, 2.5 ರೂಪಾಯಿನ ರೈತರಿಗೆ ಕೊಡೋಣ, ಇನ್ನು 50 ಪೈಸೆ ಸಂಘಕ್ಕೆ ಕೊಡೋಣ ಅಂತ ಪಾಪ ಮುಖ್ಯಮಂತ್ರಿಗಳು ಹೇಳಿದ್ರು ಸಹ ಅದನ್ನು ಲೆಕ್ಕಕ್ಕೆ ಗಮನಿಸ್ತಲೇ ಕೆಲವರು ಯಾರು ಮಾಡಿದ್ರು ಗೊತ್ತಿಲ್ಲ ನನಗೆ. 4 ರೂಪಾಯಿ ಆಗಲೇಬೇಕು ಅಂತ ಮಾಡ್ಯವ್ರೆ. ನಾವೇನು ಮಾಡೋಕ್ಕಲ್ಲ. ನಮ್ಮ ಪರಿಸ್ಥಿತಿನ ನಾನು ಜಿಲ್ಲಾ ಮಂತ್ರಿಗಳ ಹತ್ರನೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ರಾಜಣ್ಣ ಸಾಹೇಬ್ರ ಹತ್ರನೂ ಈ ಥರ ಇದೆ, ಏನು ಮಾಡೋಣ ರಾಜಣ್ಣರೇ ಅಂತಲೇ ಅವ್ರನ್ನೂ ಕೇಳ್ತೀನಿ. ಸರ್, ಈ ವಿಚಾರದಲ್ಲಿ CM ಅವರು ಬರೀ 2 ರೂಪಾಯಿ ಮಾತ್ರ ಮಾಡಬೇಕು ಅಂತ CM ಅವರು ಯಾರು ನನಗೆ ಗೊತ್ತಿಲ್ಲ. ಮೀಟಿಂಗ್ನಲ್ಲಿ ಅವತ್ತು ಮೀಟಿಂಗ್ನಲ್ಲಿ CM ಅವರು 3 ರೂಪಾಯಿ ತಡೀರಿ, 3 ರೂಪಾಯಿ ಮಾಡಿ 2.5 ರೈತರಿಗೆ ಕೊಡಿ, 50 ಪೈಸೆ ಇದ್ದಾರೆ ಅಂತ ಅಲ್ವನ್ರಿ? ಹಾಂ, CM ಅಭಿಪ್ರಾಯ ಅವ್ರು ಕೇಳಿ. KMFನ ಪ್ರತಿನಿಧಿ ಸತೀಶ್ ಅಂತ ಮಾರುಕಟ್ಟೆ ಅಧಿಕಾರಿ, ಒಳ್ಳೆ ಪ್ರಾಮಾಣಿಕರವ್ರೂ ಗೊತ್ತಾಯ್ತಾ? 3 ರೂಪಾಯಿ ಮಾಡಿ 2.5ನ ರೈತರಿಗೆ ಕೊಡಿ, 50 ಪೈಸೆ ಇದು ಮಾಡಿ ಅಂತ ಇತ್ತಂತೆ ಅವತ್ತು CMದು. ಅಲ್ಲ, ಅವ್ರು ಒಂದು ಸ್ವಲ್ಪ ನೋಡ್ಕೊಂಡು ಮಾಡ್ಯವ್ರು ಪಾಪ. ಅವ್ರು CMದು ಎಲ್ಲ ಅವರು KMF ಅಧ್ಯಕ್ಷ ಕೆಲಸ ಮಾಡಿರೋರು, ಅವ್ರಿಗೆ ಪಶುಸಂಗೋಪನಾ ಮಂತ್ರಿಯಾಗಿ ಕೆಲಸ ಮಾಡಿರೋ, ಅವ್ರಿಗೆ ಗೊತ್ತಿದೆ ರಾಜ್ಯದ ರೈತರ ಬಗ್ಗೆ. ಅವ್ರಿಗೂ ಒಂದು ಸ್ವಲ್ಪ ಕಾಳಜಿ ಇದೆ ಮುಖ್ಯಮಂತ್ರಿಗಳು. ಇವ್ರೇನು ಮಾಡ್ತಾರೆ ಗೊತ್ತಾ ಸರ್? ಇದೆಲ್ಲ ಒಂದು 2 ತಿಂಗಳು ಕೊಡ್ತಾರೆ, 2 ತಿಂಗಳಾದ್ಮೇಲೆ ಸಡನ್ನಾಗಿ ಇಳಿಸ್ತಾರೆ ಅಷ್ಟೇ. ನಾವು ಇಳಿಸ್ಬೇಕಾಗ್ತದೆ. ಇಲ್ಲಿ 5.5 ಕೋಟಿ ಮುಗಿದ ತಕ್ಷಣ ಅಲ್ಲವ್ರು ಲಾಸ್ ಮಾಡ್ಕೋಬೇಕಲ್ಲ. ಟೋಟಲ್ ಮಾರಾಟ ಆಗ್ತಾ ಇರೋದು 3,38,000. ಇನ್ನು ಉಳಿಕೆ ನಮ್ಮಲ್ಲಿ 9,40,000 ಉಳಿಕೆ ಹಾಲು ಉಳಿಯುತ್ತೆ. ಈಗ ಒಂದು ತಿಂಗಳಿಗೆ 9 ಕೋಟಿ ನಷ್ಟ ಬರುತ್ತೆ. ಒಂದು ತಿಂಗಳಿಗೆ 9 ಕೋಟಿ ರೂಪಾಯಿ. ಈಗಿನ 4 ರೂಪಾಯಿ ರೇಟ್ ಜಾಸ್ತಿ ಮಾಡಿದರೆ ಒಂದು ತಿಂಗಳಿಗೆ 9 ಕೋಟಿ ರೂಪಾಯಿ ಈ ಒಕ್ಕೂಟಕ್ಕೆ ನಷ್ಟ ಬರುತ್ತೆ. ಅದೇ ರೀತಿ ಬೇರೆ ಒಕ್ಕೂಟಗಳಿಗೆ ಎಷ್ಟು ನಷ್ಟ ಬರುತ್ತೆ ಅನ್ನೋದನ್ನ KMF ತಿಳಿಸ್ಬೇಕಾಗುತ್ತೆ ಸಾರ್ವಜನಿಕವಾಗಿ. ಒಂದು ಸಂಸ್ಥೆನ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಕಟ್ಟಿರೋದನ್ನ ಉಳಿಸ್ಕೋಬೇಕಾಗುತ್ತೆ ನಾವು. KMF ಕೇಳ್ತೀನಿ, ನಷ್ಟ ಆದರೆ ಯಾರು ಜವಾಬ್ದಾರಿ? ಆ ಜವಾಬ್ದಾರಿನ KMF ಹೊರುತ್ತೋ ಸರ್ಕಾರ ಹೊರುತ್ತೋ ಅದು ಯಾರು ಜವಾಬ್ದಾರಿ? ಇದನ್ನು ಹಾಲು ರೇಟ್ ಜಾಸ್ತಿ ಮಾಡಿ ಅಂತ ಯಾರು ಕೇಳಿದರು? ಹಾಲು ರೇಟ್ ಜಾಸ್ತಿ ಮಾಡಿ ಅಂತ ಯಾರು ಕೇಳಿದರು? ಇಲ್ಲ, ಒಂದು ತಿಂಗಳಿಗೆ 9 ಕೋಟಿ ಲಾಸ್ ಮಾಡ್ಕೊಂಡು ಮಾಡಿ ಅಂದರೆ ಎಷ್ಟು ದಿನ ಮಾಡ್ಬೋದು? ಇದೇ ರೀತಿ 10 ತಿಂಗಳು ಮಾಡಿದರೆ 90 ಕೋಟಿ ಲಾಸ್ ಆಗುತ್ತೆ. 12 ತಿಂಗಳು ಮಾಡಿದರೆ 108 ಕೋಟಿ ಲಾಸ್ ಆಗುತ್ತೆ. ಇದನ್ನು ಅವತ್ತು ಮುಖ್ಯಮಂತ್ರಿಗಳು ಸಭೆಯಲ್ಲೂ ನಾನು ಹೇಳಿದ್ದ ನಮ್ಮ MDಯರು ತಿಳಿಸಿದರು. ಅವರು ಬರೀ 3 ರೂಪಾಯಿ ಮಾತ್ರ ಜಾಸ್ತಿ ಮಾಡೋಣ, 2.5 ರೂಪಾಯಿನ ರೈತರಿಗೆ ಕೊಡೋಣ, ಇನ್ನು 50 ಪೈಸೆ ಸಂಘಕ್ಕೆ ಕೊಡೋಣ ಅಂತ ಪಾಪ ಮುಖ್ಯಮಂತ್ರಿಗಳು ಹೇಳಿದ್ರು ಸಹ ಅದನ್ನು ಲೆಕ್ಕಕ್ಕೆ ಗಮನಿಸ್ತಲೇ ಕೆಲವರು ಯಾರು ಮಾಡಿದ್ರು ಗೊತ್ತಿಲ್ಲ ನನಗೆ. 4 ರೂಪಾಯಿ ಆಗಲೇಬೇಕು ಅಂತ ಮಾಡ್ಯವ್ರೆ. ನಾವೇನು ಮಾಡೋಕ್ಕಲ್ಲ. ನಮ್ಮ ಪರಿಸ್ಥಿತಿನ ನಾನು ಜಿಲ್ಲಾ ಮಂತ್ರಿಗಳ ಹತ್ರನೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ರಾಜಣ್ಣ ಸಾಹೇಬ್ರ ಹತ್ರನೂ ಈ ಥರ ಇದೆ, ಏನು ಮಾಡೋಣ ರಾಜಣ್ಣರೇ ಅಂತಲೇ ಅವ್ರನ್ನೂ ಕೇಳ್ತೀನಿ.
ಸರ್, ಈ ವಿಚಾರದಲ್ಲಿ ಸಿಎಂ ಅವರು ಬರೀ 2 ರೂಪಾಯಿ ಮಾತ್ರ ಮಾಡಬೇಕು ಅಂತಿದ್ರು. ಸಿಎಂ ಅವ್ರ ತೀರ್ಮಾನ. ಯಾರು? ನನಗೆ ಗೊತ್ತಿಲ್ಲ. ಮೀಟಿಂಗ್ನಲ್ಲಿ ಅವತ್ತು ಮೀಟಿಂಗ್ನಲ್ಲಿ ಸಿ ಎಮ್ ಅವರು 3 ರೂಪಾಯಿ ತಡೀರಿ 3 ರೂಪಾಯಿ ಮಾಡಿ 2.5 ರೈತರಿಗೆ ಕೊಡಿ 50 ಪೈಸೆ ಇದ್ದಾರೆ ಅಂತ ಅಲ್ವನ್ರಿ? ಹಾಂ, ಸಿ ಎಮ್ ಅಭಿಪ್ರಾಯ ಅವ್ರು ಕೇಳಿ. KMFನ ಪ್ರತಿನಿಧಿ ಸತೀಶ್ ಅಂತ ಮಾರುಕಟ್ಟೆ ಅಧಿಕಾರಿ ಒಳ್ಳೆ ಪ್ರಾಮಾಣಿಕರವ್ರಿಗೆ ಗೊತ್ತಾಯ್ತಾ? 3 ರೂಪಾಯಿ ಮಾಡಿ 2.5ನ ರೈತರಿಗೆ ಕೊಡಿ 50 ಪೈಸಾ ಇದು ಮಾಡಿ ಅಂತ ಇತ್ತಂತೆ ಅವತ್ತು ಸಿ ಎಮ್ದು. ಅಲ್ಲ, ಅವ್ರು ಒಂದು ಸ್ವಲ್ಪ ನೋಡ್ಕೊಂಡು ಮಾಡ್ಯವ್ರು ಪಾಪ. ಅವ್ರು ಸಿ ಎಮ್ದು ಎಲ್ಲ ಅವರು KMF ಅಧ್ಯಕ್ಷ ಕೆಲಸ ಮಾಡಿರೋರು, ಅವ್ರಿಗೆ ಪಶುಸಂಗೋಪನಾ ಮಂತ್ರಿಯಾಗಿ ಕೆಲಸ ಮಾಡಿರೋ ಅವ್ರಿಗೆ ಗೊತ್ತಿದೆ. ರಾಜ್ಯದ ರೈತರ ಬಗ್ಗೆ ಅವ್ರಿಗೂ ಒಂದು ಸ್ವಲ್ಪ ಕಾಳಜಿ ಇದೆ ಮುಖ್ಯಮಂತ್ರಿಗಳು. ಇವ್ರೇನು ಮಾಡ್ತಾರೆ ಗೊತ್ತಾ ಸರ್? ಇದೆಲ್ಲ ಒಂದು 2 ತಿಂಗಳು ಕೊಡ್ತಾರೆ, 2 ತಿಂಗಳಾದ್ಮೇಲೆ ಸಡನ್ನಾಗಿ ಇಳಿಸ್ತಾರೆ ಅಷ್ಟೇ. ನಾವು ಇಳಿಸ್ಬೇಕಾಗ್ತಿದೆ. ಇಲ್ಲಿ 5.5 ಕೋಟಿ ಮುಗಿದ ತಕ್ಷಣ ಅದವ್ರು ಲಾಸ್ ಮಾಡ್ಕೋಬೇಕಲ್ಲ. ಟೋಟಲ್ ಮಾರಾಟ ಆಗ್ತಾ ಇರೋದು 3,38,000. ಇನ್ನು ಉಳಿಕೆ ನಮ್ಮಲ್ಲಿ 9,40,000 ಉಳಿಕೆ ಹಾಲು ಉಳಿಯುತ್ತೆ. ಈಗ ಒಂದು ತಿಂಗಳಿಗೆ 9 ಕೋಟಿ ನಷ್ಟ ಬರುತ್ತೆ. ಒಂದು ತಿಂಗಳಿಗೆ 9 ಕೋಟಿ ರೂಪಾಯಿ. ಈಗಿನ 4 ರೂಪಾಯಿ ರೇಟ್ ಜಾಸ್ತಿ ಮಾಡಿದರೆ ಒಂದು ತಿಂಗಳಿಗೆ 9 ಕೋಟಿ ರೂಪಾಯಿ ಈ ಒಕ್ಕೂಟಕ್ಕೆ ನಷ್ಟ ಬರುತ್ತೆ. ಅದೇ ರೀತಿ ಬೇರೆ ಒಕ್ಕೂಟಗಳಿಗೆ ಎಷ್ಟು ನಷ್ಟ ಬರುತ್ತೆ ಅನ್ನೋದನ್ನ KMF ತಿಳಿಸ್ಬೇಕಾಗುತ್ತೆ ಸಾರ್ವಜನಿಕವಾಗಿ. ಒಂದು ಸಂಸ್ಥೆನ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಕಟ್ಟಿರೋದನ್ನ ಉಳಿಸ್ಕೋಬೇಕಾಗುತ್ತೆ ನಾವು. KMF ಕೇಳ್ತೀನಿ, ನಷ್ಟ ಆದರೆ ಯಾರು ಜವಾಬ್ದಾರಿ? ಆ ಜವಾಬ್ದಾರಿನ KMF ಹೊರುತ್ತೋ ಸರ್ಕಾರ ಹೊರುತ್ತೋ? ಅದು ಯಾರು ಜವಾಬ್ದಾರಿ? ಇದನ್ನು ಹಾಲು ರೇಟ್ ಜಾಸ್ತಿ ಮಾಡಿ ಅಂತ ಯಾರು ಕೇಳಿದರು? ಹಾಲು ರೇಟ್ ಜಾಸ್ತಿ ಮಾಡಿ ಅಂತ ಯಾರು ಕೇಳಿದರು? ಇಲ್ಲ, ಒಂದು ತಿಂಗಳಿಗೆ 9 ಕೋಟಿ ಲಾಸ್ ಮಾಡ್ಕೊಂಡು ಮಾಡಿ ಅಂದರೆ ಎಷ್ಟು ದಿನ ಮಾಡ್ಬೋದು? ಇದೇ ರೀತಿ 10 ತಿಂಗಳು ಮಾಡಿದರೆ 90 ಕೋಟಿ ಲಾಸ್ ಆಗುತ್ತೆ. 12 ತಿಂಗಳು ಮಾಡಿದರೆ 108 ಕೋಟಿ ಲಾಸ್ ಆಗುತ್ತೆ. ಇದನ್ನು ಅವತ್ತು ಮುಖ್ಯಮಂತ್ರಿಗಳು ಸಭೆಯಲ್ಲೂ ನಾನು ಹೇಳಿದ್ದ ನಮ್ಮ MDಯರು ತಿಳಿಸಿದರು. ಅವರು ಬರೀ 3 ರೂಪಾಯಿ ಮಾತ್ರ ಜಾಸ್ತಿ ಮಾಡೋಣ, 2.5 ರೂಪಾಯಿನ ರೈತರಿಗೆ ಕೊಡೋಣ, ಇನ್ನು 50 ಪೈಸಾ ಸಂಘಕ್ಕೆ ಕೊಡೋಣ ಅಂತ ಪಾಪ ಮುಖ್ಯಮಂತ್ರಿಗಳು ಹೇಳಿದ್ರು ಸಹ ಅದನ್ನು ಲೆಕ್ಕಕ್ಕೆ ಗಮನಿಸ್ತಲೇ ಕೆಲವರು ಯಾರು ಮಾಡಿದ್ರು ಗೊತ್ತಿಲ್ಲ ನನಗೆ. 4 ರೂಪಾಯಿ ಆಗಲೇಬೇಕು ಅಂತ ಮಾಡ್ಯವ್ರೆ. ನಾವೇನು ಮಾಡೋಕ್ಕಲ್ಲ. ನಮ್ಮ ಪರಿಸ್ಥಿತಿನ ನಾನು ಜಿಲ್ಲಾ ಮಂತ್ರಿಗಳ ಹತ್ರನೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ರಾಜಣ್ಣ ಸಾಹೇಬ್ರ ಹತ್ರನೂ ಈ ಥರ ಇದೆ, ಏನು ಮಾಡೋಣ ರಾಜಣ್ಣರೇ ಅಂತೇಳಿ ಅವ್ರನ್ನೂ ಕೇಳ್ತೀನಿ. ಸರ್, ಈ ವಿಚಾರದಲ್ಲಿ ಸಿಎಂ ಅವರು ಬರೀ 2 ರೂಪಾಯಿ ಮಾತ್ರ ಮಾಡಬೇಕು ಅಂತಿದ್ರು. ಸಿಎಂ ಅವ್ರ ತೀರ್ಮಾನ. ಯಾರು? ನನಗೆ ಗೊತ್ತಿಲ್ಲ. ಮೀಟಿಂಗ್ನಲ್ಲಿ ಅವತ್ತು ಮೀಟಿಂಗ್ನಲ್ಲಿ ಸಿ ಎಮ್ ಅವರು 3 ರೂಪಾಯಿ ತಡೀರಿ 3 ರೂಪಾಯಿ ಮಾಡಿ 2.5 ರೈತರಿಗೆ ಕೊಡಿ 50 ಪೈಸೆ ಇದ್ದಾರೆ ಅಂತ ಅಲ್ವನ್ರಿ? ಹಾಂ, ಸಿ ಎಮ್ ಅಭಿಪ್ರಾಯ ಅವ್ರು ಕೇಳಿ. KMFನ ಪ್ರತಿನಿಧಿ ಸತೀಶ್ ಅಂತ ಮಾರುಕಟ್ಟೆ ಅಧಿಕಾರಿ ಒಳ್ಳೆ ಪ್ರಾಮಾಣಿಕರವ್ರಿಗೆ ಗೊತ್ತಾಯ್ತಾ? 3 ರೂಪಾಯಿ ಮಾಡಿ 2.5ನ ರೈತರಿಗೆ ಕೊಡಿ 50 ಪೈಸಾ ಇದು ಮಾಡಿ ಅಂತ ಇತ್ತಂತೆ ಅವತ್ತು ಸಿ ಎಮ್ದು. ಅಲ್ಲ, ಅವ್ರು ಒಂದು ಸ್ವಲ್ಪ ನೋಡ್ಕೊಂಡು ಮಾಡ್ಯವ್ರು ಪಾಪ. ಅವ್ರು ಸಿ ಎಮ್ದು ಎಲ್ಲ ಅವರು KMF ಅಧ್ಯಕ್ಷ ಕೆಲಸ ಮಾಡಿರೋರು, ಅವ್ರಿಗೆ ಪಶುಸಂಗೋಪನಾ ಮಂತ್ರಿಯಾಗಿ ಕೆಲಸ ಮಾಡಿರೋ ಅವ್ರಿಗೆ ಗೊತ್ತಿದೆ. ರಾಜ್ಯದ ರೈತರ ಬಗ್ಗೆ ಅವ್ರಿಗೂ ಒಂದು ಸ್ವಲ್ಪ ಕಾಳಜಿ ಇದೆ ಮುಖ್ಯಮಂತ್ರಿಗಳು. ಇವ್ರೇನು ಮಾಡ್ತಾರೆ ಗೊತ್ತಾ ಸರ್? ಇದೆಲ್ಲ ಒಂದು 2 ತಿಂಗಳು ಕೊಡ್ತಾರೆ, 2 ತಿಂಗಳಾದ್ಮೇಲೆ ಸಡನ್ನಾಗಿ ಇಳಿಸ್ತಾರೆ ಅಷ್ಟೇ. ನಾವು ಇಳಿಸ್ಬೇಕಾಗ್ತಿದೆ. ಇಲ್ಲಿ 5.5 ಕೋಟಿ ಮುಗಿದ ತಕ್ಷಣ ಅದವ್ರು ಲಾಸ್ ಮಾಡ್ಕೋಬೇಕಲ್ಲ.